ಇದು ಕಲ್ಲಿನೊಳಗೆ ಕೆತ್ತಿದ ಇತಿಹಾಸದ ಕತೆ, ದಕ್ಷಿಣ ಭಾರತದ ಸಾಮ್ರಾಜ್ಯದ ಮಹಾಕಾವ್ಯ. ಇಂದು ನಾವು ಚಾಲುಕ್ಯರ ಚಕ್ರವರ್ತಿ ಪುಲಿಕೇಶಿ ದ್ವಿತೀಯ ಅವರ ಸಾಹಸ ಮತ್ತು ಕೀರ್ತಿಯನ್ನು ನೋಡೋಣ. ಅವರ ಆಳ್ವಿಕೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ತೆರೆಯಿತು. ಅವರ ಶೌರ್ಯ, ಆಡಳಿತ ದಕ್ಷತೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇಂದಿಗೂ ಸ್ಮರಣೀಯವಾಗಿವೆ. ಈ ಮಹಾನ್ ಚಕ್ರವರ್ತಿಯ ಜೀವನ, ಯುದ್ಧಗಳು ಮತ್ತು ಪರಂಪರೆಯನ್ನು ನಾವು ಆಳವಾಗಿ ಪರಿಶೀಲಿಸೋಣ. ಚಾಲುಕ್ಯ ವಂಶದ ಉದಯ ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಆಯಿತು. ಬಾದಾಮಿ ಅವರ ರಾಜಧಾನಿಯಾಗಿತ್ತು. ಸುಮಾರು 610 ಕ್ರಿ.ಶದಲ್ಲಿ ಪುಲಿಕೇಶಿ ದ್ವಿತೀಯ ಅಧಿಕಾರಕ್ಕೆ ಬಂದರು. ಕೇವಲ ರಾಜನಾಗದೆ ದಕ್ಷಿಣ ಭಾರತವನ್ನು ಏಕೀಕರಿಸಿದ ದೃಷ್ಟಿವಂತ ಆಡಳಿತಗಾರರಾದರು. ಅವರ ತಂದೆ ಕೀರ್ತಿವರ್ಮನ್ ಆಯರ ನಂತರ ಪುಲಿಕೇಶಿ ತಮ್ಮ ಚಿಕ್ಕಪ್ಪ ಮಂಗಳೇಶನನ್ನು ಪದಚ್ಯುತಗೊಳಿಸಿ ಸಿಂಹಾಸನಾರೂಢರಾದರು. ಇದು ಅವರ ನಾಯಕತ್ವದ ಆರಂಭಿಕ ಸೂಚನೆಯಾಗಿತ್ತು. ಅವರು ತಮ್ಮ ಸಾಮ್ರಾಜ್ಯವನ್ನು ಬಲಪಡಿಸಲು ಮತ್ತು ವಿಸ್ತರಿಸಲು ತಕ್ಷಣವೇ ಕಾರ್ಯಪ್ರವೃತ್ತರಾದರು. ದಕ್ಷಿಣ ಭಾರತದ ರಾಜಕೀಯ ಭೂದೃಶ್ಯವನ್ನು ಬದಲಾಯಿಸಿದರು. ಆರಂಭದಲ್ಲಿ ಪುಲಿಕೇಶಿ ತಮ್ಮ ಅಧಿಕಾರವನ್ನು ಬಲಪಡಿಸಲು ಒಳರಾಜ್ಯಗಳನ್ನು ಏಕೀಕರಿಸಿದರು. ಕದಂಬರು, ಗಂಗರು, ಅಲೂಪರು ಎಲ್ಲರನ್ನೂ ತನ್ನ ಅಧೀನಕ್ಕೆ ತಂದರು. ಅವರ ಆಡಳಿತ ವ್ಯವಸ್ಥೆ ಅತ್ಯಂತ ಸಂಘಟಿತವಾಗಿತ್ತು. ಜನರ ಹಿತದ ಕಾಳಜಿ ಅವರ ಆಡಳಿತದ ಮೂಲವಾಗಿತ್ತು. ಅವರ ಸಾಮ್ರಾಜ್ಯವನ್ನು ಮಹಾರಾಷ್ಟ್ರಕಗಳು, ವಿಷಯಗಳು ಮತ್ತು ಸಣ್ಣ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ಇದು ದಕ್ಷ ಆಡಳಿತಕ್ಕೆ ಸಹಕಾರಿಯಾಗಿತ್ತು. ಭೂ ಕಂದಾಯ ವ್ಯವಸ್ಥೆ ಮತ್ತು ನ್ಯಾಯ ವ್ಯವಸ್ಥೆಗಳು ಸುಸ್ಥಿತಿಯಲ್ಲಿದ್ದವು. ಇದು ರಾಜ್ಯದ ಸಮೃದ್ಧಿಗೆ ಕಾರಣವಾಯಿತು. ಪುಲಿಕೇಶಿಯು ಉತ್ತರದತ್ತ ಗಮನಹರಿಸಿದರು. ಹರ್ಷವರ್ಧನ ಎಂಬ ಶಕ್ತಿಶಾಲಿ ರಾಜನಿಂದ ಗಂಭೀರ ಸವಾಲು ಎದುರಾಯಿತು. ನರ್ಮದಾ ನದಿಯ ತೀರದಲ್ಲಿ ನಡೆದ ಯುದ್ಧದಲ್ಲಿ ಪುಲಿಕೇಶಿ ಹರ್ಷವರ್ಧನ ಸೇನೆಯನ್ನು ಸೋಲಿಸಿದರು. ಇದು ಅವರ ಅಜೇಯ ಶೌರ್ಯದ ಚಿಹ್ನೆ. ಈ ಯುದ್ಧವು ಕ್ರಿ.ಶ. 618-619ರಲ್ಲಿ ನಡೆಯಿತು. ಹರ್ಷವರ್ಧನನ ದಕ್ಷಿಣದತ್ತದ ವಿಸ್ತರಣೆಯನ್ನು ತಡೆದು ಪುಲಿಕೇಶಿಯ ಸಾಮ್ರಾಜ್ಯದ ಉತ್ತರ ಗಡಿಯನ್ನು ನರ್ಮದಾ ನದಿಯೆಂದು ಸ್ಥಾಪಿಸಿತು. ಈ ವಿಜಯವು ಪುಲಿಕೇಶಿಯ ಮಿಲಿಟರಿ ಪ್ರತಿಭೆಯನ್ನು ಜಗತ್ತಿಗೆ ಸಾರಿತು. ನರ್ಮದಾ ನದಿಯು ಅವರ ಸಾಮ್ರಾಜ್ಯದ ಉತ್ತರ ಗಡಿಯಾಗಿತು. ಆ ದಿನದಿಂದ ಹರ್ಷವರ್ಧನ ದಕ್ಷಿಣದತ್ತ ಮುನ್ನಡೆದಿಲ್ಲ. ಉತ್ತರದ ಜಯದ ನಂತರ ಪುಲಿಕೇಶಿಯು ಪಶ್ಚಿಮ ಮತ್ತು ದಕ್ಷಿಣದತ್ತ ಗಮನಹರಿಸಿದರು. ಕೊಂಕಣ ಪ್ರದೇಶ, ಕೇರಳ, ಪಾಂಡ್ಯರು, ಚೇರರು ಎಲ್ಲರೂ ಅವರ ಬಲಕ್ಕೆ ತಲೆಬಾಗಿದರು. ಅವರ ಸಾಮ್ರಾಜ್ಯವು ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ ವಿಸ್ತರಿಸಿತು. ಕರ್ನಾಟಕದ ಬಹುಭಾಗವನ್ನು ಒಂದುಗೂಡಿಸಿತು. ಪುಲಿಕೇಶಿ 100 ಹಡಗುಗಳ ನೌಕಾಪಡೆಯನ್ನು ಸಹ ಹೊಂದಿದ್ದರು. ಇದು ಅವರ ನೌಕಾ ಶಕ್ತಿಯನ್ನು ತೋರಿಸುತ್ತದೆ. ಪುಲಿಕೇಶಿಯ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಅರಳಿತು. ಚೀನಾದ ಪ್ರವಾಸಿಗ ಹುವೆನ್ ಸಾಂಗ್ ಬಾದಾಮಿ ಭೇಟಿ ನೀಡಿ ಜನರು ಧಾರ್ಮಿಕ, ಸತ್ಯವಂತರು ಮತ್ತು ರಾಜ್ಯ ಶ್ರೀಮಂತವಾಗಿದೆ ಎಂದು ಬರೆದಿದ್ದಾರೆ. ಪತ್ತದಕಲ್ ಮತ್ತು ಐಹೊಳೆಯ ದೇವಾಲಯಗಳು ಅವರ ಕಾಲದ ಶಿಲ್ಪಕಲೆಯ ಅದ್ಭುತಗಳು. ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವು ನಾಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣವಾಗಿದ್ದು, ಇದು ಭಾರತೀಯ ವಾಸ್ತುಶಿಲ್ಪಕ್ಕೆ ಅವರ ಮಹತ್ವದ ಕೊಡುಗೆಯಾಗಿದೆ. ಐಹೊಳೆಯನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪರಿಗಣಿಸಲಾಗಿದೆ. ಆದರೆ ಪುಲಿಕೇಶಿಯ ಜೀವನದ ಅತಿ ದೊಡ್ಡ ಯುದ್ಧ ಪಲ್ಲವರ ರಾಜ ಮಹೇಂದ್ರವರ್ಮನ್ ಮತ್ತು ನಂತರ ನರಸಿಂಹವರ್ಮನ್ರೊಂದಿಗೆ ನಡೆಯಿತು. ಆದಿಯಲ್ಲಿ ಪುಲಿಕೇಶಿಯು ಪಲ್ಲವರನ್ನು ಸೋಲಿಸಿ ಕಾಂಚಿಯವರೆಗೂ ದಾಳಿ ಮಾಡಿದರು. ಈ ಆರಂಭಿಕ ವಿಜಯವು ಪುಲಿಕೇಶಿಯ ಮಿಲಿಟರಿ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಆದರೆ ಇದು ಪಲ್ಲವರ ಪ್ರತೀಕಾರಕ್ಕೆ ಕಾರಣವಾಯಿತು. ಇದು ಅವರ ಆಳ್ವಿಕೆಯ ನಿರ್ಣಾಯಕ ಘಟನೆಗಳಿಗೆ ನಾಂದಿ ಹಾಡಿತು. ಆದರೆ ಸುಮಾರು 642 ಕ್ರಿ.ಶರಲ್ಲಿ ಪಲ್ಲವರ ರಾಜ ನರಸಿಂಹವರ್ಮನ್ ಪ್ರತಿದಾಳಿ ಮಾಡಿದರು. ವಾತಾಪಿ ದಾಳಿ ಮಾಡಲ್ಪಟ್ಟಿತು. ಪುಲಿಕೇಶಿ ಅಲ್ಲಿ ಶೌರ್ಯದಿಂದ ಹೋರಾಡಿ ವೀರಗತಿಯನ್ನು ಹೊಂದಿದರು. ಈ ಯುದ್ಧದಲ್ಲಿ ಪಲ್ಲವರು ಬಾದಾಮಿಯನ್ನು ವಶಪಡಿಸಿಕೊಂಡರು ಮತ್ತು ಪುಲಿಕೇಶಿ ತಮ್ಮ ರಾಜಧಾನಿಯನ್ನು ರಕ್ಷಿಸುವ ಪ್ರಯತ್ನದಲ್ಲಿ ಪ್ರಾಣತ್ಯಾಗ ಮಾಡಿದರು. ಅವರ ಸಾವು ಚಾಲುಕ್ಯ ಸಾಮ್ರಾಜ್ಯಕ್ಕೆ ದೊಡ್ಡ ನಷ್ಟವಾಗಿತ್ತು. ಆದರೆ ಅವರ ಶೌರ್ಯ ಮತ್ತು ತ್ಯಾಗ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವರ ಸಾವಿನ ಬಳಿಕ ಕೆಲವು ವರ್ಷಗಳಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಪುನರುಜ್ಜೀವನಗೊಂಡಿತು. ವಿಕ್ರಮಾದಿತ್ಯ ಪ್ರಥಮ ಅವರ ಪುತ್ರನಾಗಿ ಬಂದು ಪಿತೃ ಪುಲಿಕೇಶಿಯ ಕನಸನ್ನು ಮುಂದುವರಿಸಿದರು. ಪುಲಿಕೇಶಿಯು ಕೇವಲ ವೀರನಲ್ಲ, ಒಬ್ಬ ದೃಷ್ಟಿವಂತ ಆಡಳಿತಗಾರ, ಸಂಸ್ಕೃತಿ ಸಂರಕ್ಷಕ ಮತ್ತು ದಕ್ಷಿಣ ಭಾರತದ ಏಕತೆಯ ಸಂಕೇತ. ಅವರ ಆಳ್ವಿಕೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಅವರ ಪರಂಪರೆ ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತದೆ. ವಾತಾಪಿಯ ಬಂಡೆಗಳು ಇಂದಿಗೂ ಮೌನವಾಗಿ ನಿಂತಿವೆ. ಆ ಕಲ್ಲುಗಳೊಳಗೆ ಇದೆ ಒಂದು ಧ್ವನಿ: ಪುಲಿಕೇಶಿ ಜೀವಂತನಾಗಿದ್ದಾನೆ. ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಅಳಿಯದು. ಪುಲಿಕೇಶಿ ದ್ವಿತೀಯ, ದಕ್ಷಿಣ ಭಾರತದ ಚಕ್ರವರ್ತಿ, ಭಾರತದ ಇತಿಹಾಸದ ಶಿಲಾಶಾಸನ. ಅವರ ಕಥೆಯು ಶೌರ್ಯ, ದೃಷ್ಟಿ ಮತ್ತು ಅಚಲ ಸಂಕಲ್ಪದ ಸಂಕೇತವಾಗಿದೆ. ಇದು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ. ಅವರ ಆಳ್ವಿಕೆಯು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ಪ್ರಮುಖ ಭಾಗವಾಗಿದೆ.